ಶ್ರೀ ಸಾಯಿ ಗ್ರೂಪ್ ವತಿಯಿಂದ ಮಲೆನಾಡ ಹಬ್ಬದಲ್ಲಿ ಮಹಿಳೆಯರ ದರ್ಬಾರ್. ಒಂದೇ ಸೂರಿನಡಿ 30ಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಒಂದೇ ಸೂರಿನಡಿ ಎಲ್ಲಾ ವಸ್ತುಗಳ ಮಾರಾಟ ಪ್ರದರ್ಶನವೂ ಕೂಡ ಆಯೋಜನೆ ಮಾಡಲಾಗಿದೆ. ಆಹಾರ ಪದಾರ್ಥ ಹಾಗೂ ಗೃಹೋಪಯೋಗಿ ವಸ್ತುಗಳ ಮಾರಾಟ ನಡೀತಾ ಇದ್ದು ಹೆಂಗಳೆಯರಿಗೆ ಹಬ್ಬದ ವಾತಾವರಣ ತಂದಂತಾಗಿದೆ. ಮಲೆನಾಡ ಹಬ್ಬದಲ್ಲಿ ಮಹಿಳೆಯರಿಂದ ಭರ್ಜರಿ ಶಾಪಿಂಗ್ ಕೂಡ ನಡೆದಿದ್ದು ಸ್ಯಾರಿ ಮತ್ತು ಡ್ರೆಸ್ ಖರೀದಿಯಲ್ಲಿ ಹೆಂಗಳೆಯರು ಬ್ಯುಸಿಯಾಗಿದ್ರು. ಕೆಮಿಕಲ್ ಇಲ್ಲದ ಆಹಾರ ಖಾದ್ಯ ಪದಾರ್ಥಗಳು ಕೂಡ ಮಾರಾಟ ಆಗಿದ್ದು ಕಳೆದ 2 ವರ್ಷಗಳಿಂದ ಈ ಒಂದು ಮಲೆನಾಡ ಹಬ್ಬ ಭಾರೀನೇ ಪ್ರಖ್ಯಾತಿಯನ್ನ ಗಳಿಸಿದೆ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಅಗ್ರಹಾರದ ಕೃಷಿ ಭವನದಲ್ಲಿ ನಡೆದಂತಹ ಮಲೆನಾಡ ಹಬ್ಬದ ರಸದೌತಣವಿದು. ಜನ ಬಂದಿದ್ರು. ಹೀಗೇನೆ ಇಲ್ಲಿ ಎನ್ಆರ್ಪುರದಲ್ಲೂ ಇದಾಗಿರೋದ್ರಿಂದ ಪ್ರತಿಯೊಂದು ಮಹಿಳೆಗೂ ಒಂದು ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ 5 ಜನ ಪಾರ್ಟ್ನರ್ ಆಗಿ ನಾವು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಶೀಲಾ ಸುಂದರೇಶು, ಭಾರತಿ ಚಂದ್ರೇಗೌಡರು, ಸೋಫಿಯಾ ಸುರೇಶು ಮತ್ತು ಅನ್ನಪೂರ್ಣ ನರೇಶು, ವೀಣಾ ರತ್ನಾಕರ್ ಅಂತ ಹೇಳಿ ನಾವು 5 ಜನನು ತುಂಬ ಶ್ರಮಪಟ್ಟು ಇದು ಒಂದು ಪ್ರತಿಯೊಂದು ಮಹಿಳೆಗೂ ಎಲ್ಲೇ ಆಗಲಿ ಈ ಥರದ್ದೊಂದು ವ್ಯವಸ್ಥೆಗಳಾಗ್ಬಿಟ್ರೆ ಎಲ್ಲರಿಗೂ ಒಂಥರ ಸಂತೋಷ ತಂದು ಕೊಟ್ಟಂಗೆ ಆಗುತ್ತೆ ಅಲ್ವಾ. ಪ್ರತಿಯೊಬ್ಬರು ಯಾರು ಈಗ ಬೆಂಗಳೂರಿಗಾಗಲಿ ಮೈಸೂರಿಗೆ ಪದೇ ಹೋಗಲಿಕ್ಕೂ ಆಗೋದಿಲ್ಲ. ಮತ್ತು ಒಂದೇ ವಸ್ತು ಎಲ್ಲಕ್ಕೆ ಈಗ ಬೆಂಗಳೂರಿಗೆ ಹೋದರೂ ನಾವು ಎಲ್ಲ ವಸ್ತು ನಮಗೇನು ಒಂದೇ ಕಡೆನೂ ಸಿಗೋದಿಲ್ಲ, ಅಲ್ಲಿ ಇಲ್ಲಿ ಓಡಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಇದೊಂದು ವ್ಯವಸ್ಥೆ ಮಾಡಿದ್ದೀವಿ. ಅವರಿಗೊಂದು ಮನೆಯಲ್ಲಿ ಬೆಳೆದಂಥ ಮೆಣಸಿನಕಾಯಿ ಆಗಿರ್ಬೋದು, ಮತ್ತು ಹಪ್ಪಳ, ಸಂಡಿಗೆ, ಖಾರದ ಇದು ಸಾಂಬಾರು ಪುಡಿ, ಮತ್ತು ವಾಟೆ ಹುಳಿ, ಮತ್ತು ಪ್ರತಿಯೊಂದು ಮನೆಯಲ್ಲಿ ಬೆಳೆದಂಥ ಅಂಥದ್ದೆಲ್ಲದೂ ತಂದು ಇಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ. ಮತ್ತೊಂದು ಜ್ಯೂಸ್ ಐಟಮ್ ಆಗಿರ್ಬೋದು. ಮತ್ತು ಅದಲ್ಲದೆ ಇವತ್ತು ನಾವು ಹೋಟೆಲಿಗೆಲ್ಲ ಹೋಗಬಾರ್ದಂತಲೇ ಹೇಳಿ 1-2 ಫುಡ್ಡು ಸ್ಟಾಲು ಹಾಕಿದ್ದಾರೆ. ಅದು ಒಂಥರ ನಮಗೆ ಉಪಯೋಗನೇ ಆಗುತ್ತೆ. ಇಲ್ಲಿಂದ ಹೋಟೆಲ್ ಹುಡ್ಕೊಂಡು ಹೋಗಬೇಕಂದ್ರೆ ಸುಮಾರು 1 ಕಿಲೋಮೀಟ್ರ್ ದೂರ ಹೋಗಬೇಕು. ಅದೆಲ್ಲ ವ್ಯವಸ್ಥೆ ಬೇಡ ಅಂತ ಹೇಳಿ ನಾವು ಇಲ್ಲೇ ಅದೊಂದು ವ್ಯವಸ್ಥೆನೂ ಮಾಡಿದ್ದೀವಿ. ನಾವು ಇಲ್ಲಿದ್ದು ಅದೇ 5 ಜನ ಆರ್ಗನೈಸರ್ ಇದ್ದೀವಲ್ಲ, ಅದರಲ್ಲಿ ನಾನು ಒಬ್ಬಳು, ಸೋಫಿಯಾ ಸುರೇಶ್. ಇದು ಒಂದೇ ಕೊಡೆಯಲ್ಲಿ ಒಂದೇ ಜಾಗದಲ್ಲಿ ಎಲ್ಲ ವಸ್ತುಗಳು ಸಿಗೋ ರೀತಿಯಲ್ಲಿ ನಮ್ಮ ಊರಿನ ಜನಕ್ಕೆಲ್ಲ ಒಂದೇ ಕಡೆ ನಾವು ಹೋಗಿ ಟೌನಲ್ಲಿ ಒಂದೊಂದು ಅಂಗಡಿ ಹತ್ತಿ ಇಳಿಯೋದಕ್ಕಿಂತ ಒಂದೇ ಕಡೆ ಎಲ್ಲ ಅಂಗಡಿಯನ್ನು ಬರೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿ ಸ್ಯಾರಿಯವ್ರು ಬಂದಿದ್ದಾರೆ, ಡ್ರೆಸ್ನವ್ರು ಬಂದಿದ್ದಾರೆ, ಆಮೇಲೆ ಜ್ಯುವೆಲರಿ ಬಂದಿದೆ, ಆಮೇಲೆ ಬೆಡ್ ಸ್ಪ್ರೆಡ್ಡು, ಬೆಡ್ಶೀಟ್ಸ್ಗೆಲ್ಲ ಇದೆ, ಹಾಗೆ ಸಿರಮಿಕ್ ಪಾಟ್ಸ್ ಇದೆ, ಹಾಗೆ ಪ್ಲ್ಯಾಂಟ್ಸ್ ಇದೆ. ಇದೇ ಥರ ಸ್ಯಾರೀಸು, ಬ್ಲೌಸಸ್, ರೆಡಿ ಬ್ಲೌಸಸ್ಗಳು, ಹೀಗೆ ನಾನಾ ರೀತಿಯ ಎಲ್ಲ ಥರದ ಹೋಮ್ ಮೇಡು ಪದಾರ್ಥಗಳು ಕೂಡ ಇದೆ. ಅಂದರೆ ಈ ಸ್ಪೈಸಸ್ಸು, ಆಮೇಲೆ ಪೌಡರ್ಗಳು, ಆ ಥರ ಹಪ್ಪಳ, ಸಂಡಿಗೆ, ಈ ರೀತಿ ತಾವೇ ಮನೆಯಲ್ಲಿ ತಯಾರಿಸಿದಂಥ ವಸ್ತುಗಳು ಇದು ಕೂಡ ಇದೆ. ಆಹಾರ ಪದಾರ್ಥಗಳು ಕೂಡ ಇದೆ. ಆಮೇಲೆ ಫುಡ್ ಸ್ಟಾಲ್ಸ್ಗಳು ಇದೆ, ವೆಜ್ಜು ಮತ್ತು ನಾನ್ ವೆಜ್ ಫುಡ್ ಸ್ಟಾಲ್ಸ್ಗಳು, ಆಮೇಲೆ ಸ್ನ್ಯಾಕ್ಸ್ಗಳು, ಕೇಕು, ಈ ರೀತಿ ಆಮೇಲೆ ಹ್ಯಾಂಡ್ ಬ್ಯಾಗ್ಸ್ಗಳು, ಆ ರೀತಿ ಬಗೆ ಎಲ್ಲ ವಸ್ತುಗಳು ಕೂಡ ಒಂದೇ ಕಡೆ ಸಿಗೋ ಹಾಗೆ ನಾವು ಈ ರೀತಿ ಒಂದು ಮಲೆನಾಡು ಹಬ್ಬ ಅಂತ ಹೇಳಿಬಿಟ್ಟು ಒಂದೇ ಕಡೆ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಒಟ್ಟು ಒಂದು 30-32 ಸ್ಟಾಲ್ ಹಾಕಿದ್ದಾರೆ. ಇಲ್ಲಿ ಬೆಂಗಳೂರಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಹಾಸನದಿಂದ ಬಂದಿದ್ದಾರೆ, ಮೂಡಿಗೆರೆಯಿಂದ ಬಂದಿದ್ದಾರೆ, ಮಂಗಳೂರಿಂದ ಬಂದಿದ್ದಾರೆ, ಬೇಲೂರು, ಹಾಗೆ ಶಿವಮೊಗ್ಗ, ಹೀಗೆ ಆಮೇಲೆ ನಮ್ಮ ಸುತ್ತಮ ಇರೋರಿಗೂ ಕೂಡ ಅವಕಾಶ ಕೊಟ್ಟಿದ್ದೀವಿ. ಅವರು ಕೂಡ ತಾವೇ ತಯಾರಿಸಿದಂಥ ಕೆಲವೊಂದಷ್ಟು ಪದಾರ್ಥಗಳನ್ನು ತಂದು ಇಲ್ಲಿ ಸೇಲ್ ಮಾಡಿ ಮನೆಯಲ್ಲೇ ಮಾಡಿದ ತಿಂಡಿಗಳನ್ನಾಗಿರ್ಬೋದು, ಜ್ಯೂಸ್ಗಳಾಗಿರ್ಬೋದು, ಹೀಗಿದೆ ನಾನಾ ರೀತಿಯ ಅವರವರ ಮನೆಯಲ್ಲ ಮಾಡಿರುವಂಥ ವಿವಿಧ ಪದಾರ್ಥಗಳನ್ನು ಕೂಡ ಇಲ್ಲಿ ವ್ಯಾಪಾರ ಮಾಡಿದ್ದಾರೆ. ಅವರೇ ತಯಾರಿಸಿದ ಹೋಮ್ ಮೇಡ್ ವಸ್ತುಗಳನ್ನ ಮಾಡಿದ್ದಾರೆ. ನಾನು ಶೀಲಾ ಸುಂದರೇಶ್ ಅಂತ. ನಾನು ಈ ಗ್ರೂಪ್ನವಳೆ, ನಮ್ಮ 5 ಜನರಲ್ಲಿ ನಾನೊಬ್ಳು ಗ್ರೂಪರು. ಸ್ವಲ್ಪ ನಾನು ಸೀನಿಯರ್ ಇದ್ದೀನಿ ನಾವು ಗ್ರೂಪಲ್ಲಿ.